ಸ್ಮಶಾನ ಅನ್ನೋದು 100-125 ವರ್ಷದಿಂದ ಐತ್ರಿ. ಆದ್ರೆ ಈಗ ಬೇರೆದವ್ರ ನಮ್ದು ಸ್ಮಶಾನ ನಮ್ದು ಹೆಸರಿನಾಗ ಆಸ್ತಿ ಇದೆ ಅಂತ ಬಂದಾರಂತ ಸರ್. ಈಗ ನಿಮ್ಮ ಮತ್ತೆ ಈ ತೀರ್ಕೊಂಡವ್ರಿಗೆ ಏನು ಅಂತ್ಯಕ್ರಿಯೆ ಎಲ್ಲಿ ಮಾಡ್ತಾರೆ? ನಾವು ಅಲ್ಲೇ ಮಾಡ್ತೀವಿ ಸರ್. ಅಲ್ಲೇ 100-200 ವರ್ಷದಿಂದ ಅಲ್ಲಿಂದ ಅಲ್ಲೇ ಮಾಡ್ಕೊಂಡು ಬಂದಾರೆ. ಇನ್ನೂ ನಾವು ಅಲ್ಲೇ ಮಾಡತ್ತೇವೆ ರೀ. ಈಗೇನು ಅವ್ರು ತಕರಾರು ಹಾಂ, ಅವ್ರು ನಮ್ದು ಐತೆ ಅಂತ ಬಂದಾರೆ. ಮಾಡಬೇಡ ಅಂತ. ಹೌದು. ಏನಂತಾರೆ? ಈಗ ಅವ್ರ ಜಾಗ ನಮ್ದು ಐತೆ ಅಂತಂತಾರೆ. ಈಗ ನಾವು ಒಂದು ಸ್ಮಶಾನ ಕಂಪೌಂಡ್ ಅದು ಕಟ್ಕೊಂಡು ನಾವು ಸ್ಮಶಾನ ಅಂತ ಜಾಗ ನೋಂದು ಮಾಡ್ಬೇಕಾದ್ರೆ ರೀ, ಈಗ ಅವ್ರ ಇಲ್ಲ ನಮ್ದು ಐತಿ, ನಾವು ಅದಕ್ಕೆ ನಿಮ್ಗೆ ಏನು ಪರ್ಮಿಷನ್ ಕೊಡಂಗಿಲ್ಲ ಕಂಪೌಂಡ್ ಹಾಕಕ್ಕೆ ಮಾಡಕ್ಕೆ ಅಂತಂತಾರೆ. ಮತ್ತು ಈಗ ಅವ್ರದ್ದು ಅಂತಂದ್ರೆ ನಾನು ಹಿಂದೆ ನಮ್ಗೆ ತಕರಾರು ಆಗೋದಿಲ್ಲ ರೀ. ನಾವು ಹಿಂದೆ ಒಂದು ವರ್ಷ ಹಿಂದೆ ಬಂದು ಇದೇ ಥರ ಪ್ರತಿಭಟನೆ ಮೋರ್ಚೆ ಮಾಡಿ ಸ್ಮಶಾನ ಬೇಕಂತ ಡಿ ಸಿ ಸಾಹೇಬ್ರು ಅರ್ಜಿ ಕೊಟ್ಟು ಹೋಗ್ಯಾವ್ರಿ. ಆದ್ರೆ ನಾವು ಅವ್ರನ್ನ ಕೃಷಿಯ ಪ್ರಕಾರ ಮಾಡಿ ಕೊಡ್ತೇವೆ ಅಂತಂದ್ರೆ ರೀ, ಈಗ ಅವ್ರು ಮಾತೇನು ಕೋರ್ಟಿಂದ ಇದನ್ನು ತೊಗೊಂಬಂದಾರೆ. ಅಂದ್ರೆ ಸ್ಮಶಾನ ಜಾಗ ನಮ್ಮಂತೆ ಆಗಿರುತ್ತೆ, ಕೋರ್ಟ್ ನೋಟಿಸ್ ತೊಗೊಂಬಂದಾರೆ. ಈಗ ನಿಮ್ಮ ಕ್ಷೇತ್ರದ ಶಾಸಕರ ಗಮನಕ್ಕೆ ತಂದಿರುತ್ತೆ. ಗಮನ ಕೊಟ್ಟೇವೆ ಸರ್. ಯಾರು ನಿಮ್ಮ ಕ್ಷೇತ್ರದ ಶಾಸಕರು? ಸತೀಶನೇ ಜಾರಕಿಹೊಳಿ ಸರ್. ಅಲ್ಲ, ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಅವ್ರ ಕ್ಷೇತ್ರದಲ್ಲಿ ಈ ರೀತಿ ಸ್ಮಶಾನಕ್ಕಾಗಿ ನೀವು ಬೀದಿಗಿಳಿದು ಹೋರಾಟಕ್ಕೆ ಬಂದಿದ್ದೀರಿ. ಏನು ಈಗ ಅವ್ರು ಭೀ ನಮ್ಗೊಂದು ಪಂಚಾಯತಿಯಿಂದ ನೋಟಿಸ್ ಕಳ್ಸ್ಯಾರ, ನೀವು ಅಲ್ಲಿ ಇದು ಮಾಡ್ಬೋದು ಸ್ಮಶಾನ ಅಂತ ನೀವು ಉಪಯೋಗಿಸ್ತೀನಿ ಹೇಳಿದಾರೆ ರೀ. ಆದ್ರೆ ಇವ್ರು ರೀ ಮತ್ತೆ ಕೋರ್ಟು ಕೇಸ್ ಅಂತ ಇದು ಮಾಡತ್ತಾರ ಜಾಗದಲ್ಲ. ಅವ್ರ ಜಾಗ ಇತ್ತು, ಬೇರೆ ಜಾಗ ಆದರೂ ಮಾಡ್ಬೋದಲ್ಲ. ನಾವು ಬೇರೆ ಜಾಗ ಕೊಡ್ತೀವಿ ಅಂತಾರೆ ಪಂಚಾಯತಿಯಿಂದ. ನಮ್ಗೆ ದೂರ ಆಗತ್ತೆ, ಊರು ಸಮೀಪ ಬೇಕು ನಮ್ಗೆ. ಅದೇ ಜಾಗ ಬೇಕು, ಅದೇ ಜಾಗ ಬೇಕು ನಮಗೆ. ಈಗ ಅಂದ್ರೆ ಸರ್ಕಾರ ಜಾಗ ನಮ್ಮ ಊರಿಂದ 2 ಕಿಲೋಮೀಟರ್ ದೂರ ಐತಿ. ಅಲ್ಲಿಗೆ ನಾವು ಹೋಗ್ಬೇಕಾದ್ರೆ ನಮ್ಗೆ ಸಮಸ್ಯೆ. ಈಗ ಹೋರಾಟ ಮುಂದೆ ಯಾವ ರೀತಿ ಮಾಡ್ತೀವಿ? ಸ್ಮಶಾನಕ್ಕೆ ಸ್ಮಶಾನ ನಮಗೆ ಈಗ ಇದ್ದು ಸ್ಮಶಾನ ಬೇಕಂತ ನಾವು ಹೋರಾಟ ಮಾಡೋದು. ಅಲ್ಲಿ ಯಾವ ರೀತಿ ಹೋರಾಟ ಇದೆ? ಮುಂದೆ ಈಗ ಮಾಡೋದು ಹಿಂಗೆ 3 ಜನ ಎಲ್ಲ ಬರೋದಿಲ್ಲ ರೀ. ವಿಜಯ್ ಪಾಟೀಲ್ ಸ್ಮಶಾನಕ್ಕಾಗಿ ಹೋರಾಟ ಮಾಡೋದು. ನಮ್ಮ ಹೊಲನೂ ಇಲ್ಲ ಏನಿಲ್ಲ, ನಮ್ಮನ್ನ ಏನು ಮಾಡಿಸ್ಕೊಂಡ್ರೆ ರೋಡ್ದಾಗ ಕೊಟ್ಟಾರ್ರಿ ಮನ್ನ. ನಾವು ಇಷ್ಟಿದ್ದಾರ ಒಂದು ಹೊಲಗೋದಾಗ ಕೊಟ್ಕೋತಾರ. ಏನು ಕೊಡೋದು ನಮ್ಮ ಹೊಲ ಎಲ್ಲ ನಮ್ಮನ್ನು ಬಿಡಕ್ಕೆ ಆಗಿಲ್ಲ. ಈಗ ಓದಿದ್ವಿ ಮಧ್ಯಾಹ್ನ ನಾವು 8 ವರ್ಷ ನಾವು ವಿದ್ಯಾರ್ಥಿರದವ್ರ ಮಧ್ಯಾಹ್ನ ಅಲ್ಲೇ ಮಾಡ್ತಾ ಇದ್ದೀವಿ. ಅಲ್ಲೇ ಮಾಡ್ತೇವ್ರಿ ನಾವು. ನಾವು ಬಿಡೋದಿಲ್ಲ, ನಾವು ಬೇಕಾದಾಗ ಮಧ್ಯಾಹ್ನ ಬೇಕು ನಮಗೆ. ನಮ್ಮನ್ನು ಮಣ್ಣು ಕೊಡೋಕೆ ಜಾಗ ಬೇಕು, ನಮ್ಮ ಹೊಲನೂ ಇಲ್ಲ ಕೊಡೋಕೆ ನಾವು ಎಲ್ಲಿ ರೋಡ್ ಕೊಡ್ತಾರೆ. ನಮ್ಮಲ್ಲಿ ಕಳ್ಕೊಳ್ಳಿ.